ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು MG ಔಟ್ಡೋರ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಮ್ಯಾಕ್ಸ್ ಸಿನಿಮಾದ ಒಂದು ಟ್ರೈಲರ್ ಇದು ರಿವ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನನಗೇನು ಅನ್ನಿಸ್ತನ್ನೋದು ಸಿನಿಮಾದ ಒಂದು ಟ್ರೈಲರ್ ಬಗ್ಗೆ ಹೇಳ್ತಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ಇಷ್ಟ ಆಗ್ಬೋದು. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡಿ. ಮೊದಲೇದಾಗಿ ಮ್ಯಾಕ್ಸ್ ಸಿನಿಮಾದ ಒಂದು ಟ್ರೈಲರ್ ಬಗ್ಗೆ ಹೇಳೋದಾದರೆ, ಈ ಸಿನಿಮಾದ ಒಂದು ಟ್ರೈಲರ್ ನಿನ್ನೆ ತಾನೇ ರಿಲೀಸ್ ಆಗಿತ್ತು. ಅಂದರೆ ಭಾನುವಾರ ಬೆಳಗ್ಗೆ ರಿಲೀಸ್ ಆಗಬೇಕಾಗಿತ್ತು ಟ್ರೈಲರ್ 11 ಗಂಟೆಗೆ. ಬಟ್ ಅದು ಆ ಟೈಮಿಗೆ ರಿಲೀಸ್ ಆಗಲಿಲ್ಲ. ನೈಟು ಸಿನಿಮಾದ ಒಂದು ಟ್ರೈಲರ್ನ ರಿಲೀಸ್ ಮಾಡಿದ್ದಾರೆ. ಆ ಸಿನಿಮಾದ ಒಂದು ಪ್ರೀ ರಿಲೀಸ್ ಇವೆಂಟು ಚಿತ್ರದುರ್ಗದಲ್ಲಿ ನಿನ್ನೆ ಇತ್ತು. ಅಲ್ಲೇ ಸಿನಿಮಾದ ಒಂದು ಟ್ರೈಲರ್ನ ರಿಲೀಸ್ ಕೂಡ ಮಾಡಿದ್ದಾರೆ. ಅಲ್ಲೇ ಅಂದರೆ 10 ಗಂಟೆ ಸುಮಾರು ಸಿನಿಮಾದ ಒಂದು ಟ್ರೈಲರ್ನ ರಿಲೀಸ್ ಮಾಡಿದ್ದಾರೆ. 11 ಗಂಟೆಗೆ ಬೆಳಗಿನ ರಿಲೀಸ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಬಟ್ ಕಾರಣಾಂತರಗಳಿಂದ ಸಿನಿಮಾದ ಒಂದು ಟ್ರೈಲರ್ನ ಲೇಟಾಗಿ ರಿಲೀಸ್ ಮಾಡಿದ್ದಾರೆ. ನಿನ್ನೆ ತಾನೇ ಒಂದು ಸಿನಿಮಾದ ಒಂದು ಟ್ರೈಲರ್ ನೋಡಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಮ್ಯಾಕ್ಸ್ ಸಿನಿಮಾದ ಟ್ರೈಲರ್ ಬಗ್ಗೆ ಹೇಳೋದಾದರೆ, ಸಿನಿಮಾ ಏನಪ್ಪ ಅಂತಂದರೆ ಯಾವ ಥರ ಇದೆ ಅಂತ ನಾವು ಅನ್ಕೋಬೇಕಾದ್ರೆ, ಈ ಸಿನಿಮಾ ಒಂದು ನೈಟ್ ಒಂದು ರಾತ್ರಿಯಲ್ಲಿ ನಡೆಯುವಂಥ ಸಿನಿಮಾ ಅಂತ ಅನ್ಕೋಬೋದು. ಆದಷ್ಟು ಟ್ರೈಲರ್ನಲ್ಲಿ ಒಂದು ಕತ್ತಲೆ ಪ್ರಪಂಚನ ತೋರಿಸಿರೋದು. ಒಂದು ಮಗು ಕಾಣೆ ಆಗಿದಾಗ ಅದನ್ನು ಹುಡ್ಕೋದು ಮತ್ತು ಅವ್ರಿಗೂ ನಡೆಯುವ ಒಂದು ವಾರ ಆಗೋದು ಸಿನಿಮಾದ ಒಂದು ಟ್ರೈಲರಲ್ಲಿ ನೋಡ್ಬೋದು. ಒಂದು ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ. ಮತ್ತು ವಿಸುವಲ್ ಟ್ರೀಟ್ ಆಗಿರ್ಬೋದು, ಮತ್ತು ಸುನೀಲ್ ಅವರು ಮತ್ತು ಮಂಜಣ್ಣ ಅವರು ಮತ್ತು ಇನ್ನೂ ತುಂಬ ಒಂದು ಕಲಾವಿದರು ಈ ಸಿನಿಮಾದಲ್ಲಿ ನೋಡ್ಬೋದು. ಸುದೀಪ್ ಸರ್ ಅವರ ಒಂದು ಡೈಲಾಗ್ ಆಗಿರ್ಬೋದು, ಮತ್ತು ಅಜನೀಶ್ ಸರ್ ಅವರ ಒಂದು ಮ್ಯೂಸಿಕ್ ಆಗಿರ್ಬೋದು, ತುಂಬ ಅದ್ಭುತವಾಗಿ ಒಂದು ಟ್ರೈಲರ್ನ ಕಾಣಿಸುತ್ತೆ. ಆ ವಿಸುವಲ್ ಕೂಡ ಅದೇ ಥರ ಇದೆ. ಟೋಟಲಿ ಒಂದು ಟ್ರೈಲರು ತುಂಬ ಅದ್ಭುತವಾಗಿ ಚೆನ್ನಾಗಿದೆ. ಬಟ್ ಈ ಟ್ರೈಲರ್ ನೋಡಿದಾಗ ಡೇ ಟೈಮಿಂದ ಯಾವ ಸೀನ್ಗಳನ್ನ ಇದ್ರಲ್ಲಿ ತೋರಿಸಿಲ್ಲ, ಅಥವಾ ಸಿನಿಮಾದಲ್ಲಿ ಇದೇನೋ ಇಲ್ಲೇನೋ ಅದ್ರೂ ಕೂಡ ಗೊತ್ತಿಲ್ಲ. ಸಿನಿಮಾ ನಿಮಗೆಲ್ಲ ಗೊತ್ತಿರುವಾಗ 25ನೇ ತಾರೀಕು ಕ್ರಿಸ್ಮಸ್ ಹಬ್ಬದಂದು ಸಿನಿಮಾ ರಾಜ್ಯದಂತ ಅಲ್ಲ ಪ್ರಪಂಚದಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ 5 ಭಾಷೆಯಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸುದೀಪ್ ಸರ್ ಅವರು ಇದರಲ್ಲಿ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ನೋಡ್ಬೋದು. ಟ್ರೈಲರ್ನಲ್ಲಿ ನೋಡಿದಾಗ ಅವರು ಈ ಸಿನಿಮಾದಲ್ಲಿ ಪೊಲೀಸು ಅಥವಾ ಬೇರೆ ಆಫೀಸರು ಅಥವಾ ಕಾಮನ್ ಮ್ಯಾನ್ ಏನನ್ನೋದು ಗೊತ್ತಾಗಲ್ಲ. ಒಟ್ಟಿನಲ್ಲಿ ಅವರು ಅದು ಆ ಮಗುನ ಹುಡ್ಕೋದ ಒಂದು ಟ್ರೈಲರ್ನಲ್ಲಿ ನಮಗೆ ಅದು ಕಾಣಿಸುತ್ತೆ. ಆ ಸಿನಿಮಾದ ಒಂದು ಟ್ರೈಲರ್ನಲ್ಲಿ ಆದಷ್ಟು ನೈಟ್ ಒಂದು ಶೂಟಿಂಗ್ ಇರೋದು ಸಿನಿಮಾ. ಕಥೆನ ಅದೇ ಥರ ಇದೆ. ಬಟ್ ವಿಸುವಲ್ ಟ್ರೀಟ್ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ವೈಸು ಎಲ್ಲ ಕೂಡ ಟ್ರೈಲರು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಸಿನಿಮಾ 25ಕ್ಕೆ ರಿಲೀಸ್ ಆಗ್ತಾ ಇರೋದು. ತುಂಬ ಒಂದು ಕಾತುರದಿಂದ ಕಾಯ್ತಾ ಇದ್ದಾರೆ ಅಭಿಮಾನಿಗಳು. ಸಿನಿಮಾದ ಒಂದು ಟ್ರೈಲರ್ಗೂ ಕೂಡ ನಿನ್ನೆ ಕೂಡ ತುಂಬ ವೇಟ್ ಮಾಡಿದರು. ಅದಷ್ಟೇ ನೈಟು ರಿಲೀಸ್ ಆಯಿತು. ಆದಷ್ಟು ಈ ಸಿನಿಮಾ ಒಳ್ಳೆಯ ಒಂದು ಪ್ರಮೋಷನ್ ಕೂಡ ಮಾಡಿದ್ದಾರೆ. ಎಲ್ಲ ಕೂಡ ತುಂಬ ಅದ್ಭುತವಾದ ಒಂದು ರೆಸ್ಪಾನ್ಸ್ ಕೂಡ ಬರುತ್ತೆ ಸಿನಿಮಾದ ಒಂದು ರಿಲೀಸಿಂಗ್ ದಿನದಂದು. ಸಿನಿಮಾ ಬುಧವಾರ ರಿಲೀಸ್ ಆಗ್ತಾ ಇರೋದು. ಎಲ್ಲ ಕನ್ನಡ ಸಿನಿಮಾನು ಕೂಡ ಗುರುವಾರ ಮತ್ತು ಶುಕ್ರವಾರ ರಿಲೀಸ್ ಆದರೆ, ಈ ಸಿನಿಮಾ ಕ್ರಿಸ್ಮಸ್ ಹಬ್ಬಕ್ಕೆ ಸಿನಿಮಾನ ರಿಲೀಸ್ ಮಾಡ್ತಾ ಇರೋದು 25ಕ್ಕೆ. ಫ್ಯಾನ್ ಶೋನು ಕೂಡ ಇದೆ. ನಮ್ಮೂರಲ್ಲಿ ಕೂಡ ಒಂದು ಫ್ಯಾನ್ ಶೋ ಇದೆ. ಎಲ್ಲ ಕಡೆ ಕೂಡ ಬೆಳಗಿನ ಒಂದು ಫ್ಯಾನ್ ಶೋ ಕೂಡ ಇದೆ. ಮತ್ತು ಸಿನಿಮಾದ ಸಾಂಗ್ ವಿಚಾರಕ್ಕೆ ಬಂದರೆ 2 ಸಾಂಗ್ ಬಿಟ್ಟಿದ್ದಾರೆ, ಇನ್ನೂ ಕೂಡ ಸಾಂಗ್ ಬಿಟ್ಟಿಲ್ಲ. ಬಟ್ ಸಿನಿಮಾದಲ್ಲಿ ಸಾಂಗ್ ಇದೆ ಅಂತ ಅನ್ಕೋಬೋದು ಅಥವಾ ಇರಲಿಕ್ಕಿಲ್ಲ. ಬಟ್ ಒಂದೇ ಒಂದು ನೈಟ್ ಒಂದು ಸ್ಟೋರಿ ಇದೆ ಅಂತ ಅನ್ಕೋಬೋದು. ಒಂದು ಕತ್ತಲೆ ಒಂದು ದಿನ ಆ ನೈಟೇ ಸಿನಿಮಾದ ಒಂದು ಸ್ಟೋರಿ ಇದೆ ಅಂತ ನಾವು ಅನ್ಕೋಬೋದು. ಬಟ್ ಅದು ಥಿಯೇಟ್ರಲ್ಲಿ ನೋಡಿದಾಗ ಇನ್ನೊಂದು ಚೇಂಜಸ್ ಕೂಡ ಇರ್ಬೋದು. ಸ್ನೇಹಿತರೆ, ಇದಿಷ್ಟು ಈ ಒಂದು ರಿವ್ಯೂ. ನಿಮಗೆ ಅನ್ನಿಸ್ತು ಅನ್ನೋದು ವಿಡಿಯೋದಲ್ಲಿ ಕಮೆಂಟ್ ಮಾಡಿಸಿ ಅಂತ ಹೇಳ್ತಾ, ನಿಮಗೆ ಮ್ಯಾಕ್ಸ್ ಸಿನಿಮಾದ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ. ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.